ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕ ಹೇಳಿಕೆಗಳಿಗೆ ಹೆಸರಾಗಿರುವಂತಹ ಮಾಜಿ ಸಚಿವ ಕೆಎನ್ ರಾಜಣ್ಣ ಮುಖ್ಯಮಂತ್ರಿಗಳ ಕುರಿತಾಗಿ ಮತ್ತೊಂದು ಹೇಳಿಕೆಯನ್ನ ಕೊಟ್ಟು ಕುತೂಹಲವನ್ನ ಕೆರಳಿಸಿದ್ದ. ಮುಖ್ಯಮಂತ್ರಿಗಳು ಅಧಿಕಾರ ಮುಂದುವರಿಕೆಗೂ ಸಿದ್ಧ, ಪದತ್ಯಾಗಕ್ಕೂ ಸಿದ್ಧ ಎಂದ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಮಾಜಿ ಸಚಿವ ಕೆಎನ್ ರಾಜಣ್ಣ. ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ಸಿದ್ದರಾಮಯ್ಯ ಬದ್ಧರಿದ್ದಾರೆ. 2013ರಿಂದ 18ರ ಅವಧಿಯಲ್ಲಿದ್ದಂತಹ ಸಿದ್ದರಾಮಯ್ಯ ಅವರಿಗೂ ಈ ಅವಧಿಯ ಸಿದ್ದರಾಮಯ್ಯ ಅವರಿಗೂ ಬಹಳ ವ್ಯತ್ಯಾಸ ಇದೆ. ದಲಿತ ಸಿಎಂ ಆಗಬೇಕು ಅನ್ನೋದಕ್ಕೆ ನಾನು ಈಗಲೂ ಕೂಡ ಬದ್ಧ ಇದ್ದೀನಿ. ಸೂಕ್ತವಾದ ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ವಿಶ್ವಾಸ ಇದೆ. ರಾಹುಲ್ ಗಾಂಧಿ ಸೂಚನೆಯನ್ನ ಪಾಲಿಸುವುದಾಗಿ ಸಿಎಂ ಈಗಾಗಲೇ ಹೇಳಿದ್ದಾರೆ. ಆಗ ನಿಮ್ಮೆಲ್ಲರ ಸಹಕಾರ ಇರಬೇಕು ಅನ್ನೋದು ಸಿಎಂ ಅಭಿಮತ. ಸಿಎಂ ಮುಂದುವರಿಯಬೇಕು ಅನ್ನುವಂತಹ ನಮ್ಮ ಅಭಿಪ್ರಾಯವನ್ನ ಹೈಕಮಾಂಡ್ಗೆ ತಿಳಿಸಿದ್ದೀವಿ ಅಂತ ಹೇಳಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ. ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅಂತಕ್ಕಂಥದ್ದು ಅವರ ಒಂದು ಅಭಿಮತ ಇದೆ. ಸೊ ಆ ದೃಷ್ಟಿನಲ್ಲಿ ಆ ಚರ್ಚೆನೂ ಕೂಡ ಅಷ್ಟೇ. ಈಗ ಹೈಕಮಾಂಡ್ ಈಗ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅದನ್ನ ಕೇಳ್ತೀವಿ ಅನ್ನೋದನ್ನ ಪದೇ ಪದೇ ರೀಟರೇಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ. ಅವರು ಎಲ್ರಿಗೂ ಹೇಳಿದ್ದು ಏನು ತೀರ್ಮಾನ ಕೊಡ್ತಾರೆ ಆ ತೀರ್ಮಾನದಂತೆ ನಾವೆಲ್ಲ ನಡ್ಕೊಂಡು ಹೋಗೋಣಪ್ಪ ಅಂತಕ್ಕಂಥ ಸಲಹೆ ಅವರು ಕೂಡ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸಚಿವರು ಕೂಡ ಒಪ್ಪಿದ್ದಾರೆ. ಯಾವುದಕ್ಕೆ ನೋಡಿ, ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂಥದ್ದಲ್ಲ. ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ, ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ. ಅವ್ರ ತೀರ್ಮಾನದಂತೆ ಹೋಗ್ತಾರೆ. ಯಾವುದು ಸಿದ್ದರಾಮಯ್ಯ ಅದು ಹೈಕಮಾಂಡ್ ನಲ್ಲಿ ತೀರ್ಮಾನ ಮಾಡುವಂತ ವಿಚಾರ. ನಮ್ಮಲ್ಲರೂ ಒತ್ತಾಯ ನಾವೇನೇನು ಹೇಳ್ಬೇಕು ಅಂತ ಇದೆ ನಾವೆಲ್ಲ ಹೇಳಿದ್ದೇವೆ, ಗೊತ್ತಾಯ್ತಾ. ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದೇವೆ. ರಾಹುಲ್ ಜಿ ಅವರು ಏನ್ ಹೇಳ್ತಾರೆ ಅದನ್ನ ಅವರು ಪಾಲನೆ ಮಾಡಕ್ ಸಿದ್ಧಿದ್ದಾರೆ. ನಾನು ಏನೇ ಅಭಿಪ್ರಾಯ ಇದ್ರು ಕೂಡ ಏನೆಲ್ಲ ಹೈಕಮಾಂಡ್ ಗಮನಕ್ಕೆ ತಂದಿದ್ದೀನಿ. ಅಂತಿಮವಾಗಿ ರಾಹುಲ್ ಜಿ ಅವರು ಏನ್ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯನವರ ನಂತರ ನಾವು ದಲಿತ ಮುಖ್ಯಮಂತ್ರಿ ಕ್ಲೈಮ್ ಮಾಡ್ತೀವಿ ಬಹಿರಂಗವಾಗಿ ಹೇಳಿದ್ರಿ. ನಾವು ಅದು ಬದ್ಧ, ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ನಾನು ಬದ್ಧ ಇದೆ. ಪಕ್ಷದ ಸಾರಥ್ಯನು ಬದಲಾಗಬೇಕು ಅಂತ ಏನಾದ್ರು ಎಲ್ಲರೂ ಬದಲಾಗಬೇಕು. ಯಾವ ಮಂತ್ರಿಗಳು ಬದಲಾಗಬೇಕು ಅಂತ ಅಂದಾಗ ಪಕ್ಷದ ಸಾರಥ್ಯನು ಯಾಕೆ ಬದಲಾಗಬಾರ್ದು? ಅದೆಲ್ಲನೂ ಅಂತಿಮವಾಗಿ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ. ಅಹಿಂದ ವರ್ಗಗಳು ಏನೆಲ್ಲ ನಾವು ನಿರೀಕ್ಷೆ ಮಾಡಿದ್ದು ಈ ಸರ್ಕಾರದಲ್ಲಿ ಅದು ನಮಗೆ ಫಲಪ್ರದ ಆಗಿಲ್ಲ ಅಂತಕ್ಕಂಥದ್ದು ಅಹಿಂದ ವರ್ಗಗಳ ಭಾವನೆ ಇದೆ. ಅದು ನಂದು ಕೂಡ ಸಹಮತ. ನಾನು ನೋಡಪ್ಪ, ನಿಮ್ಗೆ ನೀವೊಂದು ಕೆಲಸ ಮಾಡಿ, ನೀವು ಪ್ರಚಾರ ಮಾಡಕ್ಕೆ 13-18 ಸಿದ್ದರಾಮಯ್ಯ, 23-28 ಸಿದ್ದರಾಮಯ್ಯ ಅಥವಾ 23ರಿಂದ ಇಲ್ಲಿನವರೆಗೂ ಸಿದ್ದರಾಮಯ್ಯ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಜನ ಅದನ್ನ ಹೇಳ್ತಾರೆ ಅಷ್ಟೇ. ನಾನು ಸಚಿವ ಆಗ್ಬೇಕು ಅಂತಕ್ಕಂಥ ಅಪೇಕ್ಷೆನೆ ಬಿಟ್ಬಿಟ್ಟಿದ್ದೀನಿ. ನನಗೆ ಯಾಕೆ ಅದನ್ನ ಹೇಳ್ತೀನಿ. ಈಗಲೇ ನಾವು ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಸಚಿವರು ನಿಷ್ಕ್ರಿಯ ಆಗಿದ್ದಾರೆ, ಶಾಸಕರು ಕೂಡ. ಯಾರು ಹೇಳಿದ್ರು ನಿಷ್ಕ್ರಿಯ ಅಂತ? ಬಹಳ ಆಕ್ಟಿವ್ ಇದ್ದಾರೆ. ಈಗೆಲ್ಲ ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಎಲ್ಲ ಇಶ್ಯೂ ಆಗಿಲ್ವಾ? ಈಗ ಅದ್ರಲ್ಲಿ ಬಹಳ ಆಕ್ಟಿವ್ ಇರ್ತಾರೆ. ನೀವೇ ಅವರೆಲ್ಲ ಇನ್ಆಕ್ಟಿವ್ ಅಂತ ಹೇಳಕ್ ಹೋಗ್ತೀರಿ. ಆಡಳಿತನೂ ಕೂಡ ಇನ್ನೂ ಕೂಡ ಸೆನ್ಸಿಟೈಸ್ ಆಗ್ಬೇಕು ಅಂತಕ್ಕಂಥದ್ದು ನಿರೀಕ್ಷೆ ಎಲ್ಲ ಜನರಿಂದಲೂ ಇದೆ, ಪಕ್ಷದಲ್ಲೂ ಕೂಡ ಇದೆ. ಮತ್ತೆ ಹೊಸಬ್ರಿಗೂ ಅವಕಾಶಗಳು ದೊರಕೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂದ್ರೆ ಹೊಸದಾಗಿ ಅವರು ಮಂತ್ರಿ ಆದ್ರೆ ಅವರು ಕೂಡ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಸೊ ಹೀಗಾಗಿ ಅವ್ರಿಗೂ ಒಂದು ಅವಕಾಶದಿಂದ ಹಿನ್ನಡೆ ಆಗ್ಬಾರ್ದು, ಅವ್ರಿಗೂ ಕೂಡ ದೊರಕಲಿ ಅಂತಕ್ಕಂಥ ಅಭಿಮತ ನಂದು. ಸರ್ಕಾರ ಬಂದಾಗೆಲ್ಲ ನಾವೇ ಒಂದು ಪಟ್ಟಿ ಮಾಡ್ಬಿಡು 20 ಜನ ಇವರೇ ಮಿನಿಸ್ಟರ್ ಆಗ್ಬಿಡ್ತಾರೆ ಅಂತ ಆ ಪರಿಸ್ಥಿತಿ ಇದೆ ಕಾಂಗ್ರೆಸ್ ಅಲ್ಲಿ ಇದೆ ಕಣ್ರಿ. ಅವೆಲ್ಲ ಬೇರೆ ಬೇರೆ ಕಾರಣಗಳಿರ್ತವೆ. ಯಾಕಿದೆ ಅವೆಲ್ಲ ಅನ್ನೋದು ನಾನು ಹೇಳಕ್ ಹೋಗೋದಿಲ್ಲ. ಅವೆಲ್ಲ ಪರಿಸ್ಥಿತಿಗಳು ಯಾಕೆ ಆ ತರ ಬರ್ತವೆ, ಅದು ಯಾಕೆ ಬರ್ತದೆ ಅಂತಕ್ಕಂಥದ್ದು ಅದು ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಅವೆಲ್ಲ ಬಹಳಷ್ಟು ಹೇಳಕ್ ಆಗೋದಿಲ್ಲ.
ಈಗ ಸುಮ್ಮನೆ ಅವೆಲ್ಲ ಹೇಳಬಾರ್ದು. ಈಗ ಸ್ವಲ್ಪ ಹೊಸವರು ಸಿಕ್ಲಿ ಅಂತ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.